ಹಲೋ ಎವ್ರಿವನ್, ಶಿಕ್ಷಾ ಮಿತ್ರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸುವಾಗ ಸಣ್ಣ ತಪ್ಪುಗಳು ಸಹ ನಿಮ್ಮ ಎಷ್ಟು ವರ್ಷಗಳ ಪರಿಶ್ರಮವನ್ನು ವ್ಯರ್ಥ ಮಾಡಬಹುದು. ಶಿಕ್ಷಣ ಇಲಾಖೆಯು ದಾಖಲಾತಿ ಪರಿಶೀಲನೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ನಿಯಮಗಳನ್ನು ಅತ್ಯಂತ ಕಡ್ಡಾಯವಾಗಿ ಪಾಲಿಸುವುದರಿಂದ ಅರ್ಜಿ ಸಲ್ಲಿಸುವಾಗ ನೀವು ವಹಿಸಬೇಕಾದ ಪ್ರಮುಖ ಎಚ್ಚರಿಕೆ ಮತ್ತು ಸಿದ್ಧತೆಗಳನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗಾಗಲೇ ಅರ್ಜಿ ಸಲ್ಲಿಸುವವರ ಸಂಖ್ಯೆ ತುಂಬ ಹೆಚ್ಚಾಗಿರೋದ್ರಿಂದ ಎಲ್ಲಿಯಾದರೂ ನೀವು ಮತ್ತೆ ಇನ್ನೊಬ್ಬರು ನಿಮ್ಮ ಜೊತೆ ಸೇಮ್ ಮಾರ್ಕ್ಸ್, ಸೇಮ್ ಎಲಿಜಿಬಿಲಿಟಿ ಎಲ್ಲವನ್ನು ತಗೊಂಡು ಬಂದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಥವಾ ನಿಮ್ಮ ಡಾಕ್ಯುಮೆಂಟಲ್ಲಿ ಏನಾದರೂ ಸಣ್ಣ ತಪ್ಪು ಆಗಿದ್ದರೆ ಇನ್ನೊಬ್ಬರು ನಿಮ್ಮ ಚಾನ್ಸನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯಕ್ಕಿಂತ ಮುಂಚಿತವಾಗಿ ಎಲ್ಲ ಡಾಕ್ಯುಮೆಂಟನ್ನು ರೆಡಿಯಾಗಿ ಇಟ್ಟುಕೊಂಡು ಅಪ್ಲಿಕೇಶನನ್ನು ಫಿಲ್ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಿ. ನೀವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳನ್ನು ಕೆಲವೊಂದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಅದನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಿ. ಮೊದಲನೇದಾಗಿ ದಾಖಲೆಗಳನ್ನು ಕೊನೆಯ ದಿನಾಂಕಕ್ಕಿಂತ ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳುವುದು ಅಂತ ಹೇಳಿದರೆ ನಮಗೆ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಲೈಕ್ ಎಲ್ಲ ಮಾರ್ಕ್ಸ್ ಕಾರ್ಡ್ಸ್, ಡಿಗ್ರಿ, BEd, SSLC, PUC, ಕರ್ನಾಟಕ ಟೆಟ್ ಕ್ವಾಲಿಫೈಡ್ ಸರ್ಟಿಫಿಕೇಟ್, ಹಾಗೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ಗ್ರಾಮೀಣ ಪ್ರಮಾಣ ಪತ್ರ, ಹಾಗೆ ವಿಶೇಷ ಚೇತನರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟ ಪತ್ರಗಳು, ಹೀಗೆ ಎಲ್ಲ ಡಾಕ್ಯುಮೆಂಟನ್ನು ಮೊದಲೇ ರೆಡಿ ಮಾಡಿಕೊಂಡಿಟ್ಟಿರಬೇಕು. ಈಗ ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಡೇಟ್ ಅಂತ ಹೇಳಿದರೆ ಅದಕ್ಕಿಂತ ಮುಂಚಿತವಾಗಿ ಇವತ್ತು ರೆಡಿ ಮಾಡೋದಲ್ಲ. ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಉಂಟು ಅದಕ್ಕಿಂತ ಮುಂಚಿತವಾಗಿ ಈ ಎಲ್ಲ ದಾಖಲೆಗಳು ನಮ್ಮ ಹತ್ರ ರೆಡಿಯಾಗಿರಬೇಕು. ಇದನ್ನು ಈಗಾಗಲೇ ನೋಟಿಫಿಕೇಷನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಯಾವಾಗ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಉಂಟು ಅದಕ್ಕಿಂತ ಮುಂಚಿತವಾಗಿ ನಮ್ಮ ಹತ್ರ ಎಲ್ಲ ದಾಖಲೆಗಳು ರೆಡಿಯಾಗಿ ಇರಬೇಕು. ಇಲ್ಲಿ ನಾವು ನೋಡೋದಾದರೆ ಗ್ರಾಮೀಣ ಅಭ್ಯರ್ಥಿಗೆ ಬೇಕಾದ ದಾಖಲೆಗಳ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಹೀಗೆ ಒಂದು ಎಕ್ಸಾಂಪಲ್ ನಾನು ತಗೊಂಡು ಹೇಳ್ತಾ ಇರೋದು. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಲಾಸ್ಟ್ ನೋಡೋದಾದರೆ ನೇಮಕಾತಿಗೆ ಅರ್ಜಿ ಸಲ್ಲಿಸುವ ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆಯತಕ್ಕದ್ದು ಹಾಗೂ ಚಾಲ್ತಿಯಲ್ಲಿರಬೇಕು. ಇದನ್ನು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಹೀಗೆ ಯಾವುದೇ ಡಾಕ್ಯುಮೆಂಟ್ ನೋಡೋದಾದರೂ ಅದರಲ್ಲಿ ಕ್ಲಿಯರ್ ಆಗಿ ಎಲ್ಲವನ್ನು ಮೆನ್ಷನ್ ಮಾಡಿ ಇಟ್ಟಿದ್ದಾರೆ. ಅಂದರೆ ಯಾವಾಗ ಅರ್ಜಿ ಸಲ್ಲಿಸ್ತೇವೆ ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಡಾಕ್ಯುಮೆಂಟ್ ನಮ್ಮ ಹತ್ರ ಕ್ಲಿಯರ್ ಆಗಿ ಇರಬೇಕು ಅಂತ. ನೆಕ್ಸ್ಟ್ ನೋಡೋದಾದರೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ನಿಮಗೆ ಕನ್ನಡದಲ್ಲೂ ಇರ್ಬೋದು ಆರ್ ಇಂಗ್ಲೀಷಲ್ಲೂ ಇರಬೇಕು. ಅದಕ್ಕೆ ಯಾವ ಲ್ಯಾಂಗ್ವೇಜ್ ಅಂತಿಲ್ಲ, ಯಾವ ಲ್ಯಾಂಗ್ವೇಜಲ್ಲಿ ಕೂಡ ನೀವು ಅದನ್ನು ಇಟ್ಕೊಂಡಿರ್ಬೋದು. ಕೆಲವರಿಗೆ ಕನ್ನಡದಲ್ಲಿ ಆಲ್ರೆಡಿ ಮಾಡಿದ್ದು ಇರ್ತದೆ, ಕೆಲವರಿಗೆ ಇಂಗ್ಲೀಷಲ್ಲಿ ಆಲ್ರೆಡಿ ಡಾಕ್ಯುಮೆಂಟ್ ಮಾಡಿದ್ದು ಇರ್ತದೆ. ಸೊ ಇದಕ್ಕೆ ಯಾವ ಲ್ಯಾಂಗ್ವೇಜ್ ಅಂತ ಮೆನ್ಷನ್ ಮಾಡಲಿಲ್ಲ. ಕನ್ನಡದಲ್ಲೂ ಇರ್ಬೋದು, ಇಂಗ್ಲೀಷಲ್ಲೂ ಇರ್ಬೋದು, ಯಾವ ಲ್ಯಾಂಗ್ವೇಜ್ ಆದರೂ ಪರವಾಗಿಲ್ಲ. ನೆಕ್ಸ್ಟ್ ನೋಡೋದಾದರೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಜಾಬ್ ಆರ್ ಎಜುಕೇಷನ್ಗೆ ರಿಲೇಟ್ ಆದದ್ದು. ಕರ್ನಾಟಕದಲ್ಲಿ ಆಲ್ಮೋಸ್ಟ್ 98% ಆರ್ 98%ಗಿಂತ ಮೋರ್ ಅದರಲ್ಲಿ ಮೆನ್ಷನ್ ಮಾಡಿರುವುದಿಲ್ಲ. ಇದು ಜಾಬ್ಗೆ ರಿಲೇಟೆಡ್ ಆದದ್ದ ಅಲ್ವಾ ಎಜುಕೇಷನ್ಗೆ ರಿಲೇಟೆಡ್ ಆದದಂತ ಮೆನ್ಷನ್ ಮಾಡಿರುವುದಿಲ್ಲ. ಎಲ್ಲಿಯಾದರೂ ಪರ್ಟಿಕ್ಯುಲರ್ ಆಗಿ ಅದರಲ್ಲಿ ಜಾಬ್ ಆರ್ ಉದ್ಯೋಗಕ್ಕಾಗಿ ಅಂತ ಮೆನ್ಷನ್ ಮಾಡಿದರೆ ಈಗ ನಾವು ಯಾವುದಕ್ಕೆ ಅಪ್ಲೈ ಮಾಡ್ತಿದ್ದೇವೆ ಅಂದರೆ GPSTR HSTRಗೆ ಇದು ಕ್ವಾಲಿಫೈಡ್ ಆಗ್ತದೆ ನಿಮ್ಮ ಹತ್ರ ಇರುವ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಆರ್ ಎಲ್ಸ್ ಅದರಲ್ಲಿ ಎಜುಕೇಷನ್ ಆರ್ ಶಿಕ್ಷಣಕ್ಕಾಗಿ ಅಂತ ಅದರಲ್ಲಿ ಮೆನ್ಷನ್ ಮಾಡಿದರೆ ಈ ಸರ್ಟಿಫಿಕೇಟ್ ಎಲಿಜಿಬಲ್ ಅಲ್ಲ. ನೀವು ಹೊಸತಾಗಿ ಬೇರೆಯೇ ಸರ್ಟಿಫಿಕೇಟ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಮಾಡಿಸಬೇಕಾಗ್ತದೆ. ಹೆಚ್ಚಾಗಿ ಅದರಲ್ಲಿ ಜಾಬಾ ಅಲ್ಲ ಎಜುಕೇಷನ್ ಅಂತ ಮೆನ್ಷನ್ ಮಾಡಿ ಇರುವುದಿಲ್ಲ. ಎಲ್ಲಿಯಾರು ಜಾಬ್ ಅಂತ ಮೆನ್ಷನ್ ಮಾಡಿ ಇದ್ದರೆ ಅದನ್ನು ನೀವು ಯೂಸ್ ಮಾಡ್ಬೋದು. ಅದನ್ನು ಬಿಟ್ಟು ಅದರಲ್ಲಿ ಎಜುಕೇಷನ್ ಆರ್ ಶಿಕ್ಷಣಕ್ಕಾಗಿ ಅಂತ ಮೆನ್ಷನ್ ಮಾಡಿದರೆ ಅದು ಎಲಿಜಿಬಲ್ ಆಗಿರುವುದಿಲ್ಲ. ಸೊ ಕರೆಕ್ಟಾಗಿ ಅದನ್ನು ನೋಡಿಕೊಳ್ಳಿ. ಎಲ್ಲಿಯಾರು ಶಿಕ್ಷಣಕ್ಕಾಗಿ ಅಂತ ಮೆನ್ಷನ್ ಮಾಡಿದರೆ ನೀವೀಗ ಅಪ್ಲೈ ಮಾಡ್ತಾ ಇರೋದು ಜಾಬ್ ಉದ್ಯೋಗಕ್ಕಾಗಿ ಅಲ್ವಾ. ಸೊ ನೀವು ಬೇರೆಯೇ ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಬೇಕಾಗ್ತದೆ. ಅದರಲ್ಲಿ ಸ್ಪೆಷಲ್ ಆಗಿ ಮಹಿಳೆಯರು ಮ್ಯಾರಿಡ್ ಆಗಿದ್ದರೆ ಅಂದರೆ ವಿವಾಹಿತ ಮಹಿಳೆಯರಾಗಿದ್ದರೆ ಗಂಡನ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟೇ ಯೂಸ್ ಮಾಡಬೇಕಾಗ್ತದೆ.
ಅವಿವಾಹಿತರಾಗಿದ್ದರೆ ನೀವು ತಂದೆಯ ಕಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟನ್ನು ಯೂಸ್ ಮಾಡ್ಬೋದು. ವಿವಾಹಿತ ಮಹಿಳೆಯರು ಗಂಡನದ್ದೇ ಕಾಸ್ಟ್ ಆರ್ ಇನ್ಕಮ್ ಸರ್ಟಿಫಿಕೇಟನ್ನು ಯೂಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ, ಕನ್ನಡ ಮೀಡಿಯಂ ಸರ್ಟಿಫಿಕೇಟ್. ನೀವು 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿದ್ದಾದರೆ ನಿಮಗೆ ಈ ಪ್ರಮಾಣ ಪತ್ರವನ್ನು ಮಾಡಿಸ್ಬೋದು, ನೀವು ಎಲಿಜಿಬಲ್. ಫಾರ್ ಎಕ್ಸಾಂಪಲ್, ಈಗ 1ರಿಂದ 9ನೇ ತರಗತಿ ತನಕ ಕನ್ನಡ ಮೀಡಿಯಮಲ್ಲಿ ಓದಿದ್ರಿ, ನೆಕ್ಸ್ಟ್ 10ಗೆ ಆಗುವಾಗ ಸ್ಕೂಲ್ ಚೇಂಜ್ ಮಾಡಿ ಅಲ್ಲಿ ಇಂಗ್ಲೀಷ್ ಮೀಡಿಯಂ ತಗೊಂಡ್ರಿ ಅಂದರೆ ನೀವು ಇದಕ್ಕೆ ಎಲಿಜಿಬಲ್ ಅಲ್ಲ. 1ರಿಂದ 10ನೇ ತರಗತಿವರೆಗೆ ಅಲ್ಲಿ ಯಾವುದೇ ಒಂದು ಕ್ಲಾಸನ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರಬಾರ್ದು. ಫಾರ್ ಎಕ್ಸಾಂಪಲ್, 1ರಿಂದ 5ನೇ ತರಗತಿ ತನಕ ಕನ್ನಡ ಮೀಡಿಯಮಲ್ಲಿ ಓದಿ 6ನೇ ತರಗತಿಗೆ ಆಗೋ ಇಂಗ್ಲೀಷ್ ಮೀಡಿಯಂಗೆ ಹೋಗಿ ಮತ್ತೆ 7ರಿಂದ 10ನೇ ತರಗತಿಯವರೆಗೆ ಕನ್ನಡ ಮೀಡಿಯಮಲ್ಲಿ ಓದಿದೆ ಅಂತ ಹೇಳಿದರೆ ಈ ಸರ್ಟಿಫಿಕೇಟ್ ನಿಮಗೆ ಮಾಡಿಸ್ಲಿಕ್ಕೆ ಆಗೋದಿಲ್ಲ. 1ರಿಂದ 10ನೇ ತರಗತಿ ಎಲ್ಲ ಕ್ಲಾಸ್ ಕೂಡ ನೀವು ಕನ್ನಡ ಮೀಡಿಯಮಲ್ಲೇ ಓದಿದವರಾಗಿರಬೇಕು. ಹಾಗೆ ಈ ಸರ್ಟಿಫಿಕೇಟಲ್ಲಿ ನೀವು HMನ ಸಿಗ್ನೇಚರ್ ತೆಕ್ಕೊಂಡು, ಅಂದರೆ ನೀವು ಓದಿದಂಥ ಸ್ಕೂಲಿಗೆ ಹೋಗಿ HMನ ಸಿಗ್ನೇಚರನ್ನು ತೆಕ್ಕೊಂಡು ಆಮೇಲೆ ಅದೇ ಸರ್ಟಿಫಿಕೇಟನ್ನು ತೆಕೊಂಡು ಹೋಗಿ ನಿಮ್ಮ ಶಿಕ್ಷಣಾಧಿಕಾರಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಯಾರಿದ್ದಾರೆ ಅಂದರೆ BEO ಯಾರಿದ್ದಾರೆ ಅವರ ಸಿಗ್ನೇಚರನ್ನು ತೆಕೊಂಡ್ಮೇಲೆ ಆ ಸರ್ಟಿಫಿಕೇಟ್ ಕ್ವಾಲಿಫೈಡ್ ಅಂದರೆ ಎಲಿಜಿಬಲ್ ಆಗೋದು. ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾದದ್ದು ಏನಂತ ಹೇಳಿದರೆ 1ರಿಂದ 10ನೇ ತರಗತಿ ಕಂಟಿನ್ಯೂಸ್ ನೀವು ಕನ್ನಡ ಮೀಡಿಯಮಲ್ಲೇ ಓದಿರಬೇಕು. ಹಾಗೆ ಆ ಪ್ರಮಾಣ ಪತ್ರವನ್ನು ಯಾವುದು ಆ ಅನೆಕ್ಷರಲ್ಲಿ ಕೊಟ್ಟಿದ್ದಾರೆ ಅಂದರೆ ನಮೂನೆ 2 ಅಂತ ಉಂಟು, ಅದನ್ನು ತಗೊಂಡು ಹೋಗಿ HMನಲ್ಲಿ ಫಿಲ್ ಮಾಡಿಸ್ಕೊಂಡು ಬಂದು, ಅಂದರೆ HMನ ಸಿಗ್ನೇಚರ್ ತೆಕ್ಕೊಂಡು ಆಮೇಲೆ ಆ ಸರ್ಟಿಫಿಕೇಟನ್ನು BEO ಆಫೀಸಿಗೆ ತಗೊಂಡೋಗಿ BEOನ ಸಿಗ್ನೇಚರ್ ತಗೊಳ್ಬೇಕು. ಅದೇ ರೀತಿ ನೆಕ್ಸ್ಟ್, ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರ. ಅಂದರೆ ನೀವು ಗ್ರಾಮೀಣ ಪ್ರದೇಶದಲ್ಲಿರುವ ಸ್ಕೂಲ್ನಲ್ಲಿ ಓದಿದ್ರಿ ಅಂತ ಹೇಳಿದರೆ ಈ ಮೀಸಲಾತಿಗೆ ಕೂಡ ನೀವು ಅರ್ಹರಾಗಿದ್ದೀರಿ. ಅದು ಕೂಡ ಕಂಟಿನ್ಯೂಸ್ 1ರಿಂದ 10ನೇ ತರಗತಿವರೆಗೆ ಗ್ರಾಮೀಣ ಪ್ರದೇಶದಲ್ಲಿರುವ ಸ್ಕೂಲಲ್ಲಿ ಓದಿರಬೇಕು. ಹೆಚ್ಚಿನವರು ಈಗ 1ರಿಂದ 8ನೇ ತರಗತಿಯವರೆಗೆ ಗ್ರಾಮೀಣ ಸ್ಕೂಲಲ್ಲಿ ಓದಿರ್ತಾರೆ, ನೆಕ್ಸ್ಟ್ 9th and 10th ಗ್ರಾಮೀಣ ಪ್ರದೇಶದಲ್ಲಿ ಓದಿರ್ತಾರೆ. ಬಟ್ ಆ ಗ್ರಾಮ ಪಟ್ಟಣ ಪಂಚಾಯಿತಿಗೆ ಸೇರಿದ್ದಾಗಿದ್ದರೆ ಆಗ ನೀವು ಗ್ರಾಮೀಣ ಪ್ರಮಾಣ ಪತ್ರಕ್ಕೆ ಎಲಿಜಿಬಲ್ ಆಗಿರುವುದಿಲ್ಲ. ಇದನ್ನು ಕನ್ಫರ್ಮ್ ಮಾಡಿಕೊಳ್ಳಿ. ಎಲ್ಲಿಯಾದರೂ ಹತ್ತಿರದಲ್ಲಿ ನಿಮ್ಮ ಊರಿನ ಸ್ಕೂಲ್ನಲ್ಲಿ ಕಲ್ತದ್ದಾಗಿದ್ದರೆ ನೀವು ಅಲ್ಲಿ ಹೋಗಿ ಕೇಳ್ಬೋದು. ಎಲ್ಲಿಯಾದರೂ ನೀವು ದೂರದಲ್ಲಿರುವ ಸ್ಕೂಲಲ್ಲಿ ಹೋಗಿ ಕಲ್ತದ್ದಾದರೆ ಈ ಪ್ರಮಾಣ ಪತ್ರವನ್ನು ಮಾಡಲು ಅಷ್ಟು ದೂರ ಹೋಗಬೇಕಂತ ಇಲ್ಲ. ಯಾಕಂತ ಹೇಳಿದರೆ 1ರಿಂದ 10ನೇ ತರಗತಿ ಕಂಟಿನ್ಯೂಸ್ ಆಗಿ ಗ್ರಾಮೀಣ ಪ್ರದೇಶದಲ್ಲಿ ಓದಿದವರಾಗಿದ್ದರೆ ಮಾತ್ರ ಇದು ಎಲಿಜಿಬಲ್ ಆಗಿರೋದು. ಹೆಚ್ಚಿನದಾಗಿ 1ರಿಂದ 8ನೇ ತರಗತಿ ಗ್ರಾಮೀಣ ಪ್ರದೇಶದಲ್ಲಿ ಆಗಿರ್ತದೆ. 9 ಮತ್ತು 10 ಅಂದರೆ ಹೈಸ್ಕೂಲ್ ಪಟ್ಟಣ ಪಂಚಾಯಿತಿಗೆ ಸೇರಿರ್ತದೆ, ಅಂದರೆ ಪಟ್ಟಣ ಪ್ರದೇಶದಲ್ಲಿ ಇರ್ತದೆ. ಆಗ ನೀವು ಇದಕ್ಕೆ ಎಲಿಜಿಬಲ್ ಆಗಿರುವುದಿಲ್ಲ. ಇದು ಕೂಡ ಸೇಮ್ ಕನ್ನಡ ಮೀಡಿಯಂ ಥರನೇ, ಅಂದರೆ ಈ ಸರ್ಟಿಫಿಕೇಟನ್ನು ಫಿಲ್ ಮಾಡಲಿಕ್ಕೆ HM ಹತ್ರ ತಗೊಂಡು ಹೋಗಬೇಕು. HM ಸಿಗ್ನೇಚರ್ ಆದಮೇಲೆ BEO ಹತ್ರ ಸಿಗ್ನೇಚರ್ ತಗೊಂಡಾದ್ಮೇಲೆ ಅದು ಕಂಪ್ಲೀಟ್ ಆಗಿರ್ತದೆ. ಕನ್ನಡ ಪ್ರಮಾಣ ಪತ್ರ ಮತ್ತು ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರ ಎರಡು ಕೂಡ ಆಲ್ಮೋಸ್ಟ್ ಸೇಮ್. ಕಂಟಿನ್ಯೂಸ್ ಆಗಿ 1ರಿಂದ 10ನೇ ತರಗತಿವರೆಗೆ ಕನ್ನಡ ಮೀಡಿಯಮಲ್ಲಿ ಓದಿರಬೇಕು, ಹಾಗೆ ಗ್ರಾಮೀಣ ಪ್ರದೇಶದಲ್ಲಿ ಓದಿರಬೇಕು. HMನ ಸಿಗ್ನೇಚರ್ ತಗೊಂಡಾದ್ಮೇಲೆ BEO ಹತ್ರ ಹೋಗಬೇಕು, ಅಂದರೆ ನಿಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿ ಹತ್ರ ಹೋಗಿ ಅವರ ಸಿಗ್ನೇಚರ್ ತಗೊಂಡು ಆಗ ಗ್ರಾಮೀಣ ಪ್ರಮಾಣ ಪತ್ರ ಮತ್ತು ಕನ್ನಡ ಪ್ರಮಾಣ ಪತ್ರ ಅದು ಒಂದರಲ್ಲೇ ಇರ್ತದೆ, ಒಂದೇ ಶೀಟಲ್ಲಿ ಇರ್ತದೆ, ಅನೆಕ್ಷರಲ್ಲಿ ಅದನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಇರೋದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ, ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್. ಇದರಲ್ಲಿ ಹೆಚ್ಚಿನದಾಗಿ ಎಲ್ಲರಿಗೆ ಕನ್ಫ್ಯೂಷನ್ ಇದೆ. ಒಮ್ಮೆ ನೀವು ಬರೆದಿದ್ದೀರಿ ಕಡ್ಡಾಯ ಕನ್ನಡ ಪರೀಕ್ಷೆ, ಇನ್ನೊಮ್ಮೆ ಬರೀಬೇಕಾ? ಇದಕ್ಕೆಲ್ಲದಕ್ಕೆ ಉತ್ತರ ಏನಂತ ಹೇಳಿದರೆ, ಅಕಾರ್ಡಿಂಗ್ ಟು 2025 KAE ಅವರ ನೋಟಿಫಿಕೇಶನ್ ಪ್ರಕಾರ ನೀವು SSLC ಅಂದರೆ ನಿಮ್ಮ 10ನೇ ತರಗತಿಯಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡು ಆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದರೆ ಮತ್ತೆ ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಬರೆಯುವ ಅಗತ್ಯ ಇಲ್ಲ. ನಿಮಗೆ SSLCಯಲ್ಲಿ ನಿಮ್ಮ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆ ಕನ್ನಡ ಆಗಿದ್ದರೆ ಅದೇ ನಿಮಗೆ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಗೆ ಸರ್ಟಿಫಿಕೇಟ್ ಆಗಿರ್ತದೆ.
ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡಲ್ಲಿ ಕನ್ನಡ ಫಸ್ಟ್ ಆರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗಿದ್ದರೆ ಮತ್ತೆ ಈ ಪರೀಕ್ಷೆ ಬರೆಯುವ ಅಗತ್ಯ ಇಲ್ಲ. ಅದೇ ನಿಮ್ಮ ಡಾಕ್ಯುಮೆಂಟ್. ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ SSLCಯಲ್ಲಿ ಇದು ಮೆನ್ಷನ್ ಆಗಿದ್ದರೆ ಮತ್ತೆ ನಿಮಗೆ ಈ ಪರೀಕ್ಷೆ ಬರೆಯುವ ಅಗತ್ಯ ಇಲ್ಲ. ನೆಕ್ಸ್ಟ್ ಬರೋ ಮುಖ್ಯವಾದ ವಿಷಯ ಅಂತ ಹೇಳಿದರೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಮಾಡುವ ಸಣ್ಣ ಪುಟ್ಟ ತಪ್ಪುಗಳು. ಎಡಿಟ್ ಆಪ್ಷನ್ ಇರ್ಬೋದು, ಇಲ್ಲದೇ ಇರ್ಬೋದು. ಇಲ್ಲದೇ ಇದ್ದರೂ ನೀವು ಡಾಕ್ಯುಮೆಂಟನ್ನು ಆರ್ ಅರ್ಜಿಯನ್ನು ಅಪ್ಲಿಕೇಶನನ್ನು ಫಿಲ್ ಮಾಡುವಾಗ ಕೇರ್ಫುಲ್ಲಾಗಿ ಫಿಲ್ ಮಾಡಬೇಕು. ಸಣ್ಣ ತಪ್ಪಾದರೂ ಅದು ತಪ್ಪೇ, ಅದನ್ನು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಒಮ್ಮೆ ಸಬ್ಮಿಟ್ ಮಾಡಿದ ಮೇಲೆ ಅದನ್ನು ಸರಿಪಡಿಸ್ಲಿಕ್ಕೆ ಆಗೋದಿಲ್ಲ. ಎಲ್ಲಿಯಾದರೂ ಎಡಿಟ್ ಆಪ್ಷನ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಸಣ್ಣ ತಪ್ಪಿಂದಾಗಿ ಎಲ್ಲ ನಿಮ್ಮ ಪ್ರಯತ್ನ ಹಾಳಾಗೋ ಸಾಧ್ಯತೆ ಇರ್ತದೆ. ಸೊ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು. ಪ್ರತಿಯೊಂದನ್ನು ನೋಡಿ ಸರಿಯಾಗಿ ಅರ್ಥ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕು. ಎಷ್ಟೋ ವಿಡಿಯೋ ಸಿಗ್ತದೆ, ಪ್ರತಿಯೊಂದು ಸ್ಟೆಪ್ಪಿಗೂ ಹೇಗೆ ಫಿಲ್ ಮಾಡಿದ್ದಾರೆ ಅಂತ ಹೇಳಿ ನಿಮಗೆ ಕನ್ಫರ್ಮ್ ಮಾಡಿ ಆದ ಮೇಲೆ ಅದನ್ನು ಫಿಲ್ ಮಾಡಬೇಕು. ಅದಕ್ಕಿಂತ ಮುಂಚೆ ಅವಸರ ಮಾಡಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ತಪ್ಪು ಮಾಡಬಾರ್ದು. 7ನೇ ಪಾಯಿಂಟ್, ಅಂಕಪಟ್ಟಿಗಳ ಸಿದ್ಧತೆ. ಈಗಾಗಲೇ ಹೇಳಿದ ಹಾಗೆ ನಿಮಗೆ SSLC, PUC, ಹಾಗೆ ಡಿಗ್ರಿ, BEd, ನಿಮ್ಮದು PG ಆಗಿದ್ರೆ ಕೆಲವೊಂದಕ್ಕೆ PG ಕೂಡ ಬೇಕಾಗ್ತದೆ, ಹಾಗೆ ಕರ್ನಾಟಕ TET. ಇಷ್ಟೆಲ್ಲ ಡಾಕ್ಯುಮೆಂಟ್ ಅಂದರೆ ಅಂಕಪಟ್ಟಿಗಳು ನಿಮ್ಮ ಹತ್ರ ರೆಡಿಯಾಗಿರಬೇಕು. ಫಾರ್ ಎಕ್ಸಾಂಪಲ್ ಈಗ ನೀವೆಲ್ಲಿಯಾದರೂ ಜಾಬ್ ಮಾಡ್ತಾ ಇರುವವರಾದರೆ ನೀವು ನಿಮ್ಮ ಡಾಕ್ಯುಮೆಂಟ್ ಕೆಲವೊಂದು ಮಾರ್ಕ್ಸ್ ಕಾರ್ಡ್ನನ್ನು ಕೆಲವೊಂದು ಕಂಪನಿ ಅಥವಾ ಕೆಲವು ಸ್ಕೂಲ್ನವರು ಈಗಾಗಲೇ ಅವರ ಹತ್ರ ಇಟ್ಕೊಂಡಿರ್ತಾರೆ. ಸೊ ಹಾಗೇನಾದರೂ ನೀವು ಎಲ್ಲಿಯಾದರೂ ಕೊಟ್ಟಿದ್ರೆ ನಿಮ್ಮ ಸ್ಕೂಲಲ್ಲಿ ಈಗಾಗಲೇ ಕೆಲಸ ಮಾಡ್ತಿರೋ ಸ್ಕೂಲಲ್ಲಿ ಅವ್ರು ಯಾವುದಾದ್ರೂ ಕಂಪನಿಯಲ್ಲಿ ಆಲ್ರೆಡಿ ಇಟ್ಟಿದ್ರೆ ಅಥವಾ ಬೇರೆ ಊರಲ್ಲಿದ್ದರೆ ಅದನ್ನು ಆದಷ್ಟು ಬೇಗ ನಿಮ್ಮ ಹತ್ರ ಇಟ್ಟುಕೊಳ್ಳಿ. ಯಾಕಂದರೆ ಕೆಲವು ಸ್ಕೂಲ್ ಆರ್ ಕಂಪನಿಯವರು ಅದನ್ನು ಕೊಡಲಿಕ್ಕೆ ಲೇಟ್ ಮಾಡ್ತಾರೆ. ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಬರುವಾಗ ನೀವು ಅದನ್ನು ರೆಡಿ ಮಾಡೋದಲ್ಲ, ಅದಕ್ಕಿಂತ ಮುಂಚೆಯೇ ನಿಮ್ಮ ಹತ್ರ ರೆಡಿಯಾಗಿ ಇಟ್ಕೊಳ್ಳಿ. ಇದಕ್ಕೆ ಕಾನ್ವಿಕೇಷನ್, ಆಲ್ ಸಬ್ಜೆಕ್ಟ್ ಅಂದರೆ ಆಲ್ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಎಲ್ಲ ಕೂಡ ನಿಮ್ಮ ಹತ್ರ ರೆಡಿಯಾಗಿ ಇರಬೇಕು. ಕೆಲವೊಂದು ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡಿರೋದು, ಕೆಲವೊಂದನ್ನು ಎಲ್ಲಿಯಾದರೂ ಬೇರೆ ಕಡೆ ಇಟ್ಕೊಂಡಿರೋದು, ಆ ಥರ ಮಾಡಲಿಕ್ಕೆ ಹೋಗಬೇಡಿ. ಸೊ ಎಲ್ಲ ಡಾಕ್ಯುಮೆಂಟನ್ನು ನಿಮ್ಮ ಹತ್ರ ನಿಮ್ಮ ಜೊತೆಗೆ ರೆಡಿಯಾಗಿ ಇಟ್ಕೊಂಡಿರಿ. ನೆಕ್ಸ್ಟ್, ಸೈಬರ್ ಸೆಂಟರ್ನಲ್ಲಿ ಅರ್ಜಿ ಸಲ್ಲಿಸುವವರಿಗೆ ಎಚ್ಚರಿಕೆ. ಕೆಲವರು ಅಂದರೆ ಎಲ್ಲರೂ ಅಲ್ಲ, ಕೆಲವರು ಮೊಬೈಲಲ್ಲಿ ಹೇಗೆ ಅಪ್ಲೈ ಮಾಡೋದು ಆರ್ ನಿಮ್ಮ ಸಿಸ್ಟಮಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಗೊತ್ತಿಲ್ಲದವರು ಸೈಬರ್ ಸೆಂಟರಿಗೆ ಹೋಗ್ತೀರಿ ಅಪ್ಲಿಕೇಶನ್ ಹಾಕಲಿಕ್ಕೆ. ಸೈಬರ್ ಸೆಂಟರ್ನವರಿಗೆ ಒಂದು ದಿನಕ್ಕೆ ನೀವು ಮಾತ್ರ ಇರುವುದಾ ಅಥವಾ ನಿಮ್ಮ ಅಪ್ಲಿಕೇಶನ್ ಮಾತ್ರ ಇರುವುದಾ? ಇಲ್ಲ, ಅವರಿಗೆ ನೂರಾರು ಕೆಲಸ ಇರ್ತದೆ. ಅವ್ರು ನೂರಾರು ಕ್ಯಾಂಡಿಡೇಟ್ ಬಂದಿರ್ತಾರೆ. ದಿನಕ್ಕೆ ಒಂದು 10-15 ಆದರೂ ಕ್ಯಾಂಡಿಡೇಟೇ ಅಪ್ಲಿಕೇಶನ್ ಹಾಕಲಿಕ್ಕೆ ಬಂದಿರ್ತಾರೆ ಒಂದು ಸೈಬರ್ ಸೆಂಟರ್ಗೆ. ಸೊ ನಿಮ್ಮ ಅಪ್ಲಿಕೇಶನ್ ಹಾಕುವಾಗ ಇದು ಒಂದು ಅಪ್ಲಿಕೇಶನ್ ಅಂತ ಹೇಳಿದರೆ ತುಂಬ ಪೇಜಸ್ ಇರ್ತದೆ, ತುಂಬ ಡಾಕ್ಯುಮೆಂಟ್ ನೀವು ಈಗಾಗಲೇ ನೋಡಿರ್ಬೋದು. ತುಂಬ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ, ಹಾಗೆ ನಿಮ್ಮ ಇನ್ಫಾರ್ಮೇಷನ್ ತುಂಬ ಇರ್ತದೆ ಅದರಲ್ಲಿ. ಹಾಗೆ ಅವರು ಬೇಗ ಬೇಗ ಮುಗಿಸ್ಬೇಕಂತ ಹೇಳಿ ಅವರು ಸರಿಯಾಗಿ ನೋಡೋದಿಲ್ಲ ನಿಮ್ಮ ಡಾಕ್ಯುಮೆಂಟನ್ನು. ಬಟ್ ನೀವು ಅಲ್ಲೇ ಕೂತು ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಇದೆಯಾ ಅಂತ ನೋಡಿಕೊಳ್ಬೇಕು. ಸಾಧ್ಯವಾದರೆ ನೀವೇ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಸಿಸ್ಟಮಲ್ಲಿ ಅಪ್ಲೈ ಮಾಡಲಿಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂತ ಹೇಳಿದರೆ ಮಾತ್ರ ಸೈಬರಿಗೆ ಹೋಗಿ. ಈಗ ಸಾಮಾನ್ಯವಾಗಿ ನಿಮ್ಮ ಹತ್ರನೇ ಸಿಸ್ಟಮ್ ಇರ್ತದೆ, ಅಪ್ಲೈ ಮಾಡಲಿಕ್ಕೆ ಆಗ್ತದೆ. ಅಥವಾ ಯಾರ ಹತ್ರ ಆದರೂ ಬೇರೆಯವರ ಹತ್ರ ಕೂಡ ಹೇಳ್ಬೋದು. ನೀವು ಬೇರೆಯವರ ಹತ್ರ ಹೇಳೋದಾದರೂ ಅಥವಾ ಸೈಬರ್ನಲ್ಲಿ ಹಾಕೋದಾದರೂ ನೀವು ಹತ್ತಿರವೇ ಕೂತು ಎಲ್ಲ ಇನ್ಫಾರ್ಮೇಷನನ್ನು ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟಾಗಿ ಇದೆಯಾ ಅಂತ ನೋಡಿಕೊಳ್ಳಿ. ನೀವೇ ಹಾಕೋದಾದರೆ ಅದು ಬೆಸ್ಟ್, ಯಾಕಂದರೆ ನಿಮ್ಮ ಇನ್ಫಾರ್ಮೇಷನ್ ನಿಮಗೆ ಕರೆಕ್ಟಾಗಿ ಗೊತ್ತಿರ್ತದೆ. ಒಂದು ಸಣ್ಣ ಮಿಸ್ಟೇಕ್ ಆದರೂ, ಒಂದು ನಂಬರ್, ಒಂದು ಮಾರ್ಕ್ಸ್, ಎಲ್ಲಿಯಾದರೂ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಮಿಸ್ಟೇಕ್ ಆದರೂ ಎಲ್ಲ ರಾಂಗ್ ಆಗಿ ಹೋಗ್ತದೆ. ಸೊ ಸೈಬರಲ್ಲಿ ಹಾಕೋದಾದರೆ ಎಷ್ಟು ಹೊತ್ತು ಆದರೂ ಅಲ್ಲೇ ಕೂತು ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ ಕೊಟ್ಟು ನೀವು ಹಾಕಿ ಅಂತ ಹೇಳಿ ಬರಬೇಡಿ. ಎಷ್ಟೇ ಹೊತ್ತಾದರೂ ಕೂತು ಸರಿಯಾಗಿ ಎಲ್ಲ ಅಪ್ಲೈ ಮಾಡಿ ಆದ ಮೇಲೆ ಅದನ್ನು ಸರಿಯಾಗಿ ನೋಡಿಕೊಂಡು ಬನ್ನಿ. ಅದರ್ವೈಸ್ ಮಿಸ್ಟೇಕ್ ಆದರೆ ಮತ್ತೆ ಸರಿಪಡಿಸಲಿಕ್ಕೆ ಆಗುವುದಿಲ್ಲ. ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಅಂಕಗಳು ಎಷ್ಟು ಮುಖ್ಯವೋ ಅಷ್ಟೇ ಪ್ರಾಮುಖ್ಯತೆ ಅರ್ಜಿ ಸಲ್ಲಿಕೆ ಮತ್ತು ದಾಖಲೆಯ ನಿಖರತೆಗಳಿಗೂ ಇದೆ. ನೀವು ಕೊನೆಯ ದಿನಾಂಕದವರೆಗೆ ಕಾಯದೆ ಎಲ್ಲ ಶೈಕ್ಷಣಿಕ ಪಟ್ಟಿಗಳನ್ನು ಅಂದರೆ BA ಇಂದ ಸಿಗ್ನೇಚರ್ ತೆಗೊಳ್ಳೋದಾಗಿರ್ಬೋದು, ಕನ್ನಡ ಅಥವಾ ಗ್ರಾಮೀಣ ಮಾಧ್ಯಮ ಪ್ರಮಾಣ ಪತ್ರವನ್ನು ರೆಡಿಯಾಗಿರೋದು, ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಂಡು ಇಟ್ಕೊಂಡಿರಿ ನಿಮ್ಮ ಹತ್ರ. ಅರ್ಜಿಯನ್ನು ಅಂತಿಮವಾಗಿ ಸಲ್ಲಿಸುವ ಮುನ್ನ ಪ್ರತಿಯೊಂದು ಮಾಹಿತಿಯನ್ನು 2 ಬಾರಿ ಮರುಪರಿಶೀಲಿಸಿಕೊಂಡು ನೋಡಿ.
ಅಂದರೆ ನೀವು ಎಲ್ಲ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಅಂತ ಎರಡೆರಡು ಸಾರಿ ನೋಡಿ. ನಿಮ್ಮ ಇಷ್ಟು ವರ್ಷಗಳ ಕಠಿಣ ಪರಿಶ್ರಮ ಮತ್ತು ಶಿಕ್ಷಕರಾಗುವ ಕನಸನ್ನು ಯಾವುದೇ ತಾಂತ್ರಿಕ ಕಾರಣಗಳಿಂದ ಅದನ್ನು ಹಾಳು ಮಾಡಿಕೊಳ್ಳಬೇಡಿ. ನಿಮ್ಮ ಪರೀಕ್ಷಾ ಸಿದ್ಧತೆ ಮತ್ತು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಯಶಸ್ವಿಯಾಗಲಿ ಎಂದು ಹಾರೈಸುತ್ತೇನೆ. ನಿಮಗೆ ಪಠ್ಯಕ್ರಮ, ಹಳೆಯ ಪ್ರಶ್ನೆ ಪತ್ರಿಕೆ ಅಥವಾ ವಿಷಯವಾರು ಅರ್ಹತೆ ಅಂದರೆ ಎಲಿಜಿಬಿಲಿಟಿಯಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ, ಉತ್ತರ ಮಾಡಲು ಪ್ರಯತ್ನಿಸುತ್ತೇನೆ. ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಹಕರಿಸಿ.